ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಣ್ಣ, ಈ ಚೈನ್ ಯಾವಾಗ್ಲೂ ನಿನ್ ಕತ್ತಲ್ಲೇ ಇರ್ಬೇಕು. ಈ ಚೈನು ನನ್ ಕತ್ತಲ್ಲಿರುತ್ತೆ. ಸರ್, ಇಂದ್ರ ಮಾವ, ಸರ್. ಏನ್ ಶಿವರಾಜು? ಮಾವ ಬಾವ, ಪುಟ್ಟಿದೆ ಸರ್ ಇದು. ಬಾವ, ಇದು 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 ತುಳಸಿದೆ ಲಾಕೆಟು. ಬಾವ, ಆ ಲಾಕೆಟು ಇಲ್ಲೇ ಯಾಕೆ ಬಿದ್ದಿದೆ ಬಾವ? ಇಂದ್ರ, ಗಾಬರಿ ಆಗ್ಬೇಡ ಇಂದ್ರ. ಪುಟ್ಟಿ ನಮಗ್ ದಾರಿ ಗೊತ್ತಾಗ್ಲಿ ಅಂತ ಅವಳು ಮೈ ಮೇಲೆ ಹಾಕೊಂಡಿರೋ ಒಡವೆಗಳನ್ನೆಲ್ಲ ಒಂದೊಂದೇ ದಾರಿ ಉದ್ದಕ್ಕೂ ಹಾಕೊಂಡು ಹೋಗಿದ್ದಾಳಷ್ಟೇ. ಇಲ್ಲ ಇಲ್ಲ, ತುಳಸಿಗೇನೋ ಆಗಿದೆ. ಆ ಕಿಡ್ನಾಪರ್ಸು ನಮ್ಗೆಲ್ಲ ದಾರಿ ತಪ್ಸಕ್ಕೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಹಾಗೆಲ್ಲ ಏನೂ ಇಲ್ಲ ಇಂದ್ರ. ಆ ಕಿಡ್ನಾಪರ್ಸು ಪುಟ್ಟಿನ ಇದೇ ದಾರಿಯಲ್ಲಿ ಕರ್ಕೊಂಡು ಹೋಗಿರ್ತಾರೆ. ನಮಗ್ ದಾರಿ ಗೊತ್ತಾಗ್ಲಿ ಅಂತ ಅವಳು ದಾರಿ ಉದ್ದಕ್ಕೂ ಈ ಒಡವೆಗಳನ್ನೆಲ್ಲ ಹಾಕೊಂಡು ಹೋಗಿರ್ತಾಳೆ ಇಂದ್ರ. ಸರ್ ಸರ್, ತುಳಸಿಗೇನು ಆಗಿರಲ್ಲ ಅಲ್ಲ? ಏನೂ ಆಗಿರಲ್ಲ ಸರ್? ಅಪ್ಪ, ನೀನಾದ್ರೂ ಹೇಳಪ್ಪ. ತುಳಸಿಗೇನು ಆಗಿಲ್ಲ ಅಂತ ಹೇಳಪ್ಪ, ನೀನಾದ್ರೂ ಹೇಳಪ್ಪ. ಮಗನೇ, ಸಮಾಧಾನ ಮಾಡ್ಕೊಳ್ಳೋ. ಅವಳಿಗೇನು ಆಗಿರಲ್ಲ, ಅವಳು ಹುಷಾರಾಗೇ ಇರ್ತಾಳೆ ಕಣೋ. ಇಂದ್ರ, ತುಳಸಿಗೇನು ಆಗಿರಂಗಿಲ್ಲ, ನೀನು ಧೈರ್ಯವಾಗಿರೋ. ಆಕೆಗೆ ಏನ್ರ ಹೆಚ್ಚು ಕಡಿಮೆ ಮಾಡೋಂಗಾಗಿತ್ತಂದ್ರೆ ಆಕೆನ ಯಾಕೆ ಕಿಡ್ನಾಪ್ ಮಾಡ್ತಿದ್ರು? ಅಲ್ಲಿ ಸ್ಟೇಜ್ ಕಡೆನೇ ಏನ್ರ ಮಾಡ್ಬೋದಾಗಿತ್ತಲ್ಲ. ಅರ್ಥ ಮಾಡ್ಕೋ. ಏನಂತ ಅರ್ಥ ಮಾಡ್ಕೊಳ್ಳಿ ಸರ್? ಏನು ಅಂತ ಅರ್ಥ ಮಾಡ್ಕೊಳ್ಳಿ? ಬಾವ, ಇದನ್ನ ನಾನೇ ನನ್ನ ಕೈಯಾರೆ ಅವಳಿಗೆ ಹಾಕ್ಸಿದ್ದೆ. ನಮ್ಮಣ್ಣ ಬರ್ತಾನೆ, ನನ್ನ ನೋಡಿ ಖುಷಿ ಪಡ್ತಾನೆ ಅಂತ ಎಷ್ಟು ಆಸೆ ಪಡ್ತಿದ್ಲು. ಒಳ್ಳೆ ದೇವತೆ ತರ ರೆಡಿ ಆಗಿದ್ಲು. ಆದ್ರೆ ಅದೇ ಅವಳಿಗೆ ದೃಷ್ಟಿಯಾಗೋಯ್ತು ಬಾವ, ದೃಷ್ಟಿಯಾಗೋಯ್ತು. ಅವಳನ್ನ ನೋಡಿ ಆ ದೇವ್ರಿಗೂ ಅಸೂಯೆ ಬಂದ್ಬಿಡ್ತು ಅನ್ಸುತ್ತೆ. ಅದಕ್ಕೆ ಬಾವ ಅವಳಿಗಿಂತ ಪರಿಸ್ಥಿತಿ ಬಂತು. ಹೀಗಾಗತ್ತೆ ಅಂತ ಗೊತ್ತಿದ್ದಿದ್ರೆ ಅವಳಿಗೆ ಇಷ್ಟೊಂದು ಚೆನ್ನಾಗಿ ರೆಡಿ ಆಗೋದಕ್ಕೆ ನಾನು ಬಿಡ್ತಿರ್ಲಿಲ್ಲ ಬಾವ, ಬಿಡ್ತಿರ್ಲಿಲ್ಲ. ಅಮ್ಮ, ನಿನ್ನ ಅಳಿಯ ತುಳಸಿನ ಹುಡುಕ್ಸಿ ಅವಳ ಕತೆನ ಮುಗಿಸಿರ್ತಾನೆ ಅಂತ ನಿಂಗೆ ಅನ್ಸತ್ತಾ? ನನಗೇನೋ ಅನುಮಾನ. ಅವನ ಕೈಯಿಟ್ಟು ಕಾರ್ಯ ಯಾವತ್ತನ ಕೈಗೂಡೈತಾ ಹೇಳು? ಆದ್ರೆ ಒಂದಂತೂ ನಿಜ ಕಣೆ, ನಾವು ಮಾಡಿ ಮುಗಿಸ್ಬೇಕು ಅಂತಿದ್ ಕೆಲ್ಸನ ನಮ್ ಕೈಗೆ ರಕ್ತ ಅಂಟದಂಗೆ ಯಾರು ಮಾಡಿ ಮುಗಿಸ್ಬಿಟ್ಟವ್ರೆ.
ಒಳ್ಳೇದೇ ಆಯ್ತು. ಈಟೊತ್ಗಾಗ್ಲೇ ಅವಳ ಕತೆನ ಅವರೇ ಮುಗಿಸ್ಬಿಟ್ಟಿರ್ತಾರೆ. ಅಮ್ಮ, ಆ ತುಳಸಿ ಏನಾದ್ರೂ ನೆಗೆದ್ ಬಿದ್ದು ಹೋಗಿದ್ರೆ ನನ್ನಷ್ಟು ಖುಷಿ ಪಡೋ ವ್ಯಕ್ತಿ ಇನ್ಯಾರೂ ಇರಲ್ಲ. ಖುಷಿ ಪಡೋದಕ್ಕೆ ಚಾನ್ಸೇ ಇಲ್ಲ. ಅದೇನೋ ಹೇಳ್ತಾರಲ್ಲ, ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ್ ಕಾಟ ತಪ್ಪಲಿಲ್ಲ ಅಂತ, ಹಾಗಾಗಿದೆ. ಯಾಕಬಿ, ಏನಾಯ್ತು? ಸ್ಟೇಷನ್ ಅಲ್ಲಿ ಆ ಸಾವಿತ್ರಿ ನಿಮ್ಮಿಬ್ರು ಮೇಲೂ ಅನುಮಾನ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾಳೆ. ಆ ದ್ರೋಣ ವಿಚಾರಣೆ ಶುರು ಮಾಡಿದಾನೆ. ಅವನಿಗೀಗ ನಮ್ಮ 3 ಜನದ ಮೇಲೂ ಅನುಮಾನ ಬಂದಿದೆ. ಅವನ್ ಯಾವುದೇ ಸಮಯದಲ್ಲೂ ನಮ್ಮನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಬಹುದು. ಅಯ್ಯೋ ರೀ, ಇವಾಗ ಏನ್ರಿ ಮಾಡೋದು? ಮಾಡೋದೇನೂ ಇಲ್ಲ. ಆ ಇನ್ಸ್ಪೆಕ್ಟ್ರು ನಮ್ಮ ಹತ್ರ ಬರೋ ಅಷ್ಟರಲ್ಲಿ ನಾವು ಅವನಿಂದ ದೂರ ಹೋಗ್ಬೇಕು. ಅಂದ್ರೆ ಊರ್ ಬಿಟ್ಟು ಹೋಗ್ಬೇಕು. ಇಲ್ಲ ಅಂತಂದ್ರೆ ನಾವು ಆಂಟಿಸಿಪೇಟರಿ ಬೇಲ್ ತಗೋಬೇಕು. ಅಲ್ಲ ರೀ, ನಾವಿದನ್ನೆಲ್ಲ ಮಾಡಿದ್ರೆ ನಾವೇ ಆ ತುಳಸಿಗೇನಾದ್ರೂ ಮಾಡಿದೀವಿ, ಅದಕ್ಕೆ ಬೇಲ್ ತಗೋತಾ ಇದೀವಿ ಅಂತ ಅನ್ಕೊಳ್ಳಲ್ವಾ? ಹಾಗಿದ್ರೆ ಊರ್ ಬಿಟ್ಟು ಹೋಗೋದೊಂದೇ ನಮ್ಗುಳ್ದಿರೋ ದಾರಿ. ಹೌದು ರೀ, ನನಗೂ ಯಾಕೋ ಅದೇ ಸರಿ ಅನಿಸ್ತಾ ಇದೆ. ಇಲ್ಲ ಅಂದ್ರೆ ಆ ಇನ್ಸ್ಪೆಕ್ಟರ್ ಅಂತ ನಮ್ಮನ್ ಸುಮ್ನೆ ಬಿಡಲ್ಲ. ಮೊದ್ಲೇ ಆ ಇನ್ಸ್ಪೆಕ್ಟರ್ಗೆ ನಮ್ಮನ್ ಕಂಡ್ರೆ ಆಗಲ್ಲ. ಅದ್ರಲ್ಲೂ ಈ ಕಿಡ್ನಾಪ್ ಕೇಸಲ್ಲೂ ನಮ್ಮ ಹೆಸರು ಕೇಳ್ಬಂತು ಅಂತಂದ್ರೆ ನಮ್ ಕತೆನೇ ಮುಗಿಸ್ಬಿಡ್ತಾನ ಅಷ್ಟೇ. ಅಮ್ಮ, ಏನಮ್ಮ ಯೋಚನೆ ಮಾಡ್ತಿದ್ಯಾ? ನಡಿಯಮ್ಮ, ಮೊದ್ಲು ಹೋಗಿ ಗಂಟು ಮುಟ್ಟೆ ಕಟ್ಟೋಣ. ನಾವ್ ಹಿಂಗ್ ತಪ್ಪಿಸ್ಕೊಂಡ್ರೆ ಅವ್ರಿಗೆ ನಮ್ಮೇಲೆ ಅನುಮಾನ ಇನ್ನೂ ಹೆಚ್ಚಾಗೋಯ್ತದೆ. ಅವ್ರು ಕುಂಬಳಕಾಯಿ ಕಳ್ಳ ಅಂದ ತಕ್ಷಣ ನಾವ್ಯಾಕೆ ಎಗಲ್ಮುಟ್ ನೋಡ್ಕೋಬೇಕು? ಏನ್ ಹೇಳ್ತಿದ್ಯಮ್ಮ? ಅಲ್ಲ, ಈಗ ತುಳಸಿನ ಕಿಡ್ನಾಪ್ ಮಾಡಿರೋರು ಯಾರು ಹೇಳು? ಅತ್ತೆ, ನಮ್ಗೇನ್ ಗೊತ್ತು? ಅಲ್ವಾ, ನಮ್ಗೇನು ಗೊತ್ತಿಲ್ಲ, ನಾವೇನು ಮಾಡಿಲ್ಲ ಅಂದ್ಮ್ಯಾಕೆ ನಾವ್ ಯಾಕೆ ಎದುರ್ಕೋಬೇಕು ಅಂತ. ತಪ್ಪಿಸ್ಕೊಳಕ್ ಹೋಗಿ ತಗ್ಲಾಕೊಳ್ಳೋದಕ್ಕಿಂತ ಇಲ್ಲೇ ಇದ್ದು ಎದುರಿಸೋದ್ ವಾಸಿ ಅನ್ನೋದು ನನ್ನ ಅಭಿಪ್ರಾಯ. ಅತ್ತೆ, ಹಣ್ಣು ತಿಂದೋನ್ ತಪ್ಪಿಸ್ಕೊಂಡ, ಸಿಪ್ಪೆ ತಿಂದೋನ್ ಸಿಕ್ಕಾಕೊಂಡ ಅನ್ನೋ ಗಾದೆ ಇಲ್ವಾ? ನಾವು ಕಿಡ್ನಾಪ್ ಮಾಡದೇ ಇದ್ರು ಅಟೆಂಪ್ಟ್ ಅಂತೂ ಮಾಡಿದೀವಿ ತಾನೆ, ಅಷ್ಟು ಸಾಕು ಆ ದ್ರೋಣ ನಮ್ಮನ್ನ ಹಿಡಿಯೋದಕ್ಕೆ. ಅಯ್ಯೋ ರೀ, ಬಾಂಬ್ಗಳೆಲ್ಲ ಅಲ್ಲೇ ಇದಾವಲ್ವಾ? ಪೊಲೀಸರು ಏನಾದ್ರೂ ಅದನ್ನ ಚೆಕ್ ಮಾಡಿದ್ರೆ ಆ ಬಾಂಬ್ ಸಿಕ್ಬಿಡತ್ತೆ. ಆಮೇಲೆ ನಾವೆಲ್ಲರೂ ಸಿಕ್ಬಿದ್ಬಿಡ್ತೀವಿ. ಅಯ್ಯಯ್ಯೋ, ಹೌದಲ್ವೇನೆ, ನಾನು ಆ ಕಡೆಯಿಂದ ಯೋಚನೆ ಮಾಡಿಲ್ಲ. ಆದ್ರೆ ನಾನ್ ಯೋಚನೆ ಮಾಡಿದ್ದೆ. ಅದಕ್ಕೆ ತುಳಸಿ ಕಿಡ್ನಾಪ್ ಆಗ್ತಿದ್ದಾಗೆ ಆ ಬಾಂಬ್ಗಳನ್ನೆಲ್ಲ ತೆಗೆಸ್ಬಿಟ್ಟೆ. ಹಾ, ಅಬ್ಬಾ, ಎದ್ರಕೊಂಬಿಟ್ಟಿದ್ದೆ ನಾನು. ಈಗೇನಪ್ಪ ಮಾಡೋದು ಅಂತ. ಇನ್ನೇನಾಗಾದ್ರೆ ಯಾವ ಕಡೆಯಿಂದನೂ ಯಾರು ನಮ್ ಕಡೆ ಬೆಟ್ ಮಾಡಿ ತೋರ್ಸಂಗಿಲ್ಲ. ಇನ್ಯಾಕ್ ನಮಗ್ ಭಯ? ಭಯ ಆ ಇನ್ಸ್ಪೆಕ್ಟ್ರ್ ಮೇಲೆ. ಪರವಾಗಿಲ್ಲ ಬಿಡಿ, ನಾವ್ಯಾರು ಹೆದರ್ಕೊಳ್ಳೋದು ಬೇಡ. ಆ ಇನ್ಸ್ಪೆಕ್ಟ್ರು ಬಂದ್ರೆ ಬರ್ಲಿ, ಅದೇನಾಗುತ್ತೋ ನೋಡೋಣ. ಆದ್ರೆ ಒಂದು ವಿಷಯ, ಅವನು ಜೋರ್ ಮಾಡ್ದ ಅಂತ ಹೆದರ್ಕೊಂಡು ನಾವು ಸ್ಟೇಜ್ ಕೆಳಗಡೆ ಬಾಂಬ್ ಬಿಟ್ಟಿರೋ ವಿಷಯನ ಬಾಯಿ ಬಿಟ್ರೆ ಅವನು ನಮ್ಗಳ ಕೆಳಗಡೆ ಬಾಂಬ್ ಬಿಡ್ತಾನೆ. ಅಯ್ಯಯ್ಯೋ, ಎಲ್ಲರ ಉಂಟಾ? ಆ ವಿಷಯನ್ ಯಾವುದೇ ಕಾರಣಕ್ಕೂ